ಗುಮ್ಮಟನಗರಿ ವಿಜಯಪುರದಲ್ಲೂ ಕೂಡ 2026 ಹೊಸ ವರ್ಷವನ್ನು ಸ್ವಾಗತಿಸಲು ಸಾಕಷ್ಟು ರೀತಿ ಸಿದ್ಧತೆಗಳು ಕೂಡ ಆರಂಭ ಆಗಿರುತ್ತದೆ. ಪ್ರಮುಖವಾಗಿ ಹೊಸ ವರ್ಷವನ್ನು ಆಚರಿಸಲಿಕ್ಕೆ ಕೇಕ್ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ವಿಜಯಪುರ ನಗರದ ಬಸವೇಶ್ವರ ಏನು ವೃತ್ತ ಇದೆ ಅದರ ಬಳಿ ಇರತಕ್ಕಂಥ ಕೇಕ್ ವಾಲಾದಲ್ಲಿ ಇದೀನಿ. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಏನು ಹೊಸ ವರ್ಷವನ್ನು ಆಚರಿಸಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕೇಕ್ಗಳನ್ನು ಆರ್ಡರ್ ಮಾಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ವೆರೈಟಿ ಕೇಕ್ಗಳನ್ನು ಈಗಾಗಲೇ ಬುಕ್ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿಯೊಂದು ಕೂಡ ವಿಭಿನ್ನವಾದಂಥ ಕೇಕ್ಗಳಿದೆ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ರೀತಿಯಲ್ಲಿ ಏನಂದರೆ ಬೇಡಿಕೆ ಇರುವುದು ಕೋಲ್ಡ್ ಕೇಕಿಗೆ ಬೇಡಿಕೆ ಇರುವಂಥದ್ದು. ಅದೇ ಥರ ಗಿಟಾರ್ ಆಗಿರ್ಬೋದು, ಹೃದಯ ಆಗಿರ್ಬೋದು, 2026 ಜೊತೆಗೆ ಗೊಂಬೆ ಆಕಾರದ್ದಾಗಿರ್ಬೋದು, ಗಾರ್ಡನ್ ರೀತಿಯಾದಂಥ ಕೇಕ್ ಆಗಿರ್ಬೋದು. ಈ ರೀತಿಯಾದಂಥ ವಿಭಿನ್ನವಾದಂಥ ಒಂದು ಕೇಕ್ಗಳನ್ನು ಈಗಾಗಲೇ ಸಿದ್ಧತೆಯನ್ನು ಇಲ್ಲಿ ಮಾಡಿರೋದು. ಜೊತೆಗೆ ಏನು ಜನ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಏನು ಕೇಕ್ ಕಟ್ ಮಾಡಲಿಕ್ಕೆ ಈಗಾಗಲೇ ಬುಕ್ ಅನ್ನು ಮಾಡಿರುವಂಥದ್ದು. ಅದೇ ಥರ ಈ ಒಂದು ಬೇಕರಿಯಲ್ಲಿ ಅಂದರೆ ಪ್ರಮುಖವಾಗಿ ಬೇಕರಿಯಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಒಂದು ಏನು ಕೇಕನ್ನು ರೆಡಿ ಸಿದ್ಧತೆಯನ್ನು ಮಾಡಿಕೊಂಡು ಗ್ರಾಹಕರಿಗೆ ಕೊಡಲು ಕೂಡ ಮುಂದಾಗಿರುತ್ತದೆ. ಜೊತೆಗೆ ನೀವು ದೃಶ್ಯದಲ್ಲಿ ನೋಡೋದು ಅದೇ ಥರಗೆ ಏನು ಕೋಡ್ನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಕೇಕ್ಗಳನ್ನು ಸಹ ಗಮನಿಸಬಹುದು. ಜೊತೆಗೆ ಈಗಾಗಲೇ ಕೆಲವು ಕೇಕ್ಗಳನ್ನು ಈಗಾಗಲೇ ಪ್ಯಾಕಿಂಗ್ ಕೂಡ ಮಾಡಿರುವಂಥದ್ದು. ಪ್ಯಾಕ್ ಮಾಡಿ ಕೂಡ ಆ ಒಂದು ಕೇಕ್ಗಳನ್ನು ಗ್ರಾಹಕರಿಗೆ ಕೊಡಲಿಕ್ಕೆ ಇಲ್ಲಿನೇ ಒಂದು ಬೇಕರಿ ಮಾಲೀಕರು ಮುಂದಾಗಿದ್ದು ನೋಡ್ಬೋದು ನೀವು ದೃಶ್ಯದಲ್ಲಿ. ಕೇಕ್ ವಾಲಾ ಅಂತ ಅದ್ರ ಜೊತೆ ಒಂದು ವಿಭಿನ್ನವಾದ ರೀತಿಯಲ್ಲಿ ಅವ್ರನ್ನ ಒಂದು ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ವಿಜಯಪುರ ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಇದೇ ರೀತಿ ನಾನು ಈಗ ತೋರಿಸ್ತಾ ಇರೋ ಒಂದು ಬೇಕರಿ ಉದಾಹರಣೆ. ಇದೇ ರೀತಿ ಹಲವು ಬೇಕರಿಗಳಲ್ಲೂ ಕೂಡ ಗ್ರಾಹಕರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಕೇಕ್ಗಳನ್ನು ಆರ್ಡರ್ ಮಾಡಿ ಕೊಟ್ಟಿರುವಂಥದ್ದು. ನೀವು ಇನ್ನೊಂದು ದೃಶ್ಯದಲ್ಲಿ ಗಮನಿಸಬಹುದು. ಏನಂತಂದ್ರೆ ಈಗಾಗಲೇ ಒಂದು ಏನು ಕೋಲ್ಡ್ ಸ್ಟೋರ್ನಲ್ಲಿ ಅಲ್ಲಿಯೂ ಕೂಡ ಒಂದು ಕೇಕ್ಗಳನ್ನು ರೆಡಿ ಮಾಡಿ ಇಟ್ಟಿರುವಂಥದ್ದು. ಅದೇ ಥರ ಇದು ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ಮೇನ್ ಇದು ಒಂದು ಕೌಂಟರ್. ಈ ಕೌಂಟರ್ನಲ್ಲಿ ಕೂಡ ವೆರೈಟಿ ಕೇಕು ಜೊತೆಗೆ ಕೇಕ್ ಸಂಬಂಧಪಟ್ಟಂತೆ ಏನು ಹ್ಯಾಪಿ ನ್ಯೂ ಇಯರ್ ಒಂದು ಏನು ಸ್ಟಿಕ್ಕರನ್ನು ಅಂಟಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಕೇಕ್ ಬೇಡಿಕೆ ಇದೆ ಅನ್ನೋದು ಕೂಡ ಇಲ್ಲಿ ಒಂದು ಬೇಕರಿ ಮಾಲಕರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ನಿನ್ನೆಯಿಂದಲೂ ಸತತವಾಗಿ ಈ ಒಂದು ಕೇಕನ್ನು ಸಿದ್ಧತೆ ಮಾಡಿಕೊಂಡು ರೆಡಿ ಮಾಡ್ತಿದ್ದೆ. ಅದೇ ಥರ ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ಈ ಒಂದು ಬೇಕರಿಯ ಮಾಲೀಕರಾದಂಥ ಮಾಲೀಕರಿದ್ದಾರೆ. ಅವರು ಈ ಬಗ್ಗೆ ಹೇಳ್ತಾರೆ. ಸರ್, ಈಗ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಯಾವ ರೀತಿ ಬೇಡಿಕೆ ಇದೆ? ಚೆನ್ನಾಗಿದೆ ಸರ್, ಹೋಲ್ಸೋದಕ್ಕಿಂತಲೂ ಪರವಾಗಿಲ್ಲ. ಒಂದು 5% ಹೆಚ್ಚಿಗೆ ಆಗಿದೆ. ನಿಮ್ಮಲ್ಲಿ ಈಗ ಏನು ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇದೆ? ಯಾವ ಕೇಕಿಗೆ ಬೇಡಿಕೆ ಜಾಸ್ತಿ? ಐಸ್ ಕೇಕ್ ಅಲ್ಲಿ ತುಂಬಾ ಆರ್ಡರ್ಸ್ ಜಾಸ್ತಿ ಇದೆ, ನಾರ್ಮಲ್ ಕಡಿಮೆ. ಈಗ ಏನು ರೇಟ್ ಇದೆ ಕಳೆದ ವರ್ಷಕ್ಕಿಂತ ಈ ವರ್ಷ ರೇಟ್ ಹೆಚ್ಚಾಗಿದೆ? ಏನು ಯಾವ ರೀತಿ ಪ್ರೈಸ್ ಎಲ್ಲ ಏನು ಹೆಚ್ಚಿಗೆ ಮಾಡಿಲ್ಲ. ಅದು ಏನು ಲಾಸ್ಟ್ ಇಯರ್ ಏನಿತ್ತು ಅದೇ ಪ್ರೈಸ್ ಅಲ್ಲೇ ಇದೆ. ಯಾವುದು ಏನು ಹೆಚ್ಚಿಗೆ ಮಾಡಿಲ್ಲ. ಮಾಮೂಲಿಯಾಗಿ ಲಾಸ್ಟ್ ಇಯರ್ ಏನಿತ್ತು ಅದೇ ಪ್ರೈಸ್ ಅಲ್ಲೇ ಕೊಡಕ್ಕೆ. ಈಗ ಆಲ್ರೆಡಿ ಎಷ್ಟು ಬುಕಿಂಗ್ ಮಾಡಿದಾರೆ ಗ್ರಾಹಕರಂತ? ಒಂದು 30+ kg ಇದೆ. ಇಲ್ಲ ಆಫ್ಟರ್ನೂನ್ ಈವ್ನಿಂಗ್ ಮೇಲೆ ತುಂಬಾ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ವರ್ಕ್ ಟೈಮಲ್ಲಿ ಇರ್ತಾರಲ್ಲ, ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀವಿ. ಅವ್ರಿಗೆ ಬೇಕಾದ ಕೇಕ್ ಎಲ್ಲದೂ ಸಿಗುತ್ತೆ ನಮ್ಮ ಕಡೆ. ಡಾಲ್ ಆಗ್ಬೋದು, ಬಾರ್ವಿ ಆಗ್ಬೋದು, ಗಿಟಾರ್ ಆಗ್ಬೋದು, 5 kg ಆಗ್ಬೋದು, 3D ಆಗ್ಬೋದು, ಐಸ್ ಕೇಕ್ ಆಗ್ಬೋದು, 1/2 kg, 1 kg, 5 kg, 10 kg, ಯಾವ್ದು ಬೇಕಾದ್ರೂ ಬೇಕಾದ ಕೇಕ್ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಹೆಚ್ಚು ಡಿಸೈನ್ ಯಾವ್ದನ್ನು ಬಯಸ್ತಾ ಇದ್ದಾರೆ ಜಾಸ್ತಿ? ಸರ್, ಅವರ ಯಾವುದು ಆರ್ಡರ್ ಕೊಟ್ಟರು ನಾವು ಮಾಡ್ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಕಡೆ ಎಲ್ಲ ರೀತಿ ಎಲ್ಲ ಡಿಸೈನ್ಸು ನಾವು ಮಾಡ್ಕೊಡೋಕ್ಕೆ ರೆಡಿಯಾಗಿರ್ತೀವಿ. ಅವ್ರು ಯಾವ್ದು ಕೊಟ್ಟರು ಮಾಡ್ಕೊಡ್ತೀವಿ. ಇದಿಷ್ಟು ಏನಂದ್ರೆ ಕೇಕ್ ಏನೋ ತಯಾರು ಮಾಡಿರ್ತಕ್ಕಂಥ ಬೇಕರಿ ಮಾಲೀಕರ ಮಾತು. ಏನಂದರೆ ಈಗಾಗಲೇ ಸಾಕಷ್ಟು ಸುಮಾರು 35 kgಗೆ ಹೆಚ್ಚಿಗೂ ಈಗ ಆರ್ಡರ್ ಸಿಕ್ಕಿದೆ. ಜೊತೆಗೆ ಇನ್ನೂ ಸಾಯಂಕಾಲ ಹೊತ್ತಿಗೆ ಅಂದರೆ ಸಮಯಗಳಂದರೆ ರಾತ್ರಿ ಹೆಚ್ಚು ಒಂದು ಬೇಡಿಕೆ ಇರೋದು. ಆಗ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೇಕರಿ ಏನೋ ಕೇಕನ್ನು ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ ವೆರೈಟಿ ಕೇಕ್ಗಳಿಗೆ, ಅದರಲ್ಲಿ ಕೋಲ್ಡ್ ಕೇಕಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಮಾತುಗಳನ್ನ ಹೇಳ್ತಾ ಇರೋದು. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.